ಅಥವಾ ಸಿಎಂ ಸ್ಥಾನಕ್ಕೇನಾದರೂ ಕೂಡ ಈ ಮೂಲಕ ತಂತ್ರಗಾರಿಕೆ ಮಾಡ್ತಿದ್ದಾರೆ ಅನ್ಸುತ್ತೆ ನಿನ್ನೆಯ ಬೆಳವಣಿಗೆ? ನಿನ್ನೆಯ ಬೆಳವಣಿಗೆ ಏನಿದೆ ಇದು ಆಲ್ ಆಫ್ ಎ ಸಡನ್ ತತ್ಕ್ಷಣಕ್ಕೆ ಆಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ. ಅದು ಡಿ ಕೆ ಶಿವಕುಮಾರ್ ಅವ್ರ ಮನಸ್ಸಿನಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇಲ್ವಾ? ಎಲ್ಲರಿಗೂ ಗೊತ್ತಿದೆ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇದ್ದಾರೆ ಅಂತ. ಒಂದು ರೀತಿನಲ್ಲಿ ನೋಡೋದಾದ್ರೆ ಒಂದು ತೂಕ ಹೆಚ್ಚು ಡಿ ಕೆ ಶಿವಕುಮಾರ್ ಅವರು ಪಾರ್ಟಿಯನ್ನ ಕಟ್ಟಿರೋದ್ರಲ್ಲಿ, ಪಾರ್ಟಿಗೋಸ್ಕರ ಓಡಾಡೋದ್ರಲ್ಲಿ, ಪಾರ್ಟಿಯನ್ನ ಸಂಘಟಿಸೋದ್ರಲ್ಲಿ ಒಂದು ತೂಕ ಹೆಚ್ಚು, ಎಲ್ಲರೂ ಒಪ್ಕೊಂತಾರೆ. ಅದಕ್ಕೆ ನಿನ್ನೆ ಕೆಂಪೇಗೌಡ ಅವರ ಜಯಂತಿ ದಿವಸ ಒಂದು ಸರಿಯಾದ ಸಮಯ ಅಂತ ಹೇಳಿ ಸ್ವಾಮೀಜಿಯವರು ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ನೀವು ಆಲ್ರೆಡಿ ಒಂದ್ ಸರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀರಿ, ಎರಡನೇ ಬಾರಿ ಆಗಿದ್ದೀರಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಲ್ಲ, ಹಾಗಾಗಿ ಬಿಟ್ಕೊಡಿ ಅಂತ ಮನವಿ ಮಾಡಿದ್ದಾರೆ. ಇದು ಬಹಳಷ್ಟು ಜನರ ಮನಸ್ಸಿನಲ್ಲಿದೆ, ಕಾಂಗ್ರೆಸ್ನಲ್ಲಿ ಮತ್ತು ಸಮಾಜದಲ್ಲೂ ಇದೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ. ಬಟ್ ಅದಕ್ಕೆ ಇಬ್ರು ಹೇಳಿದರೆ ಅದಕ್ಕೆ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅಂತ ಹೇಳಿ. ಈಗ ಮುಖ್ಯಮಂತ್ರಿಗಳ ಬಗ್ಗೆ ಆಲ್ರೆಡಿ ಚರ್ಚೆ ಶುರುವಾಯಿತು. ಈಗ ಉಪಮುಖ್ಯಮಂತ್ರಿಗಳ ಸಂಖ್ಯೆನ ಹೆಚ್ಚು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಶುರುವಾಗಿದೆ. ಆದರೆ ಜನರ ಬೇಡಿಕೆಗಳ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಈ ಸರ್ಕಾರ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ಈ ಸರ್ಕಾರ ಜನರ ಸಂಕಷ್ಟ ಹೇಳತೀರದು. ಬೀಜ ಗೊಬ್ಬರದ ಬೆಲೆ ಹೆಚ್ಚಾಯಿತು, ಮದ್ಯದ ಬೆಲೆ ಹೆಚ್ಚಾಯಿತು, ಅದೇ ತರ ಹಾಲಿನ ದರ ಹೆಚ್ಚಾಯಿತು. ಹಾಲಿನ ದರ ಅಂದ್ರೆ ಈ ಉದಾಹರಣೆಗೆ ಎಲ್ಲರ ಮನೆಯಲ್ಲೂ ಕಾಫಿ ಟೀ ತೆಗೆದುಕೊಳ್ತಾರೆ, ಎಲ್ಲರಿಗೂ ಬಿಸಿ. ಅದೇ ತರ ಪೆಟ್ರೋಲ್ ಡೀಸೆಲ್ ಎಲ್ಲರೂ ಉಪಯೋಗಿಸ್ತಾರೆ. ರೈತರು ಬೀಜ ಗೊಬ್ಬರ ಮತ್ 4,000 ರೂಪಾಯಿ ಏನ್ ಬಿಜೆಪಿ ಕೊಡ್ತಾ ಇತ್ತು ರೈತರಿಗೆ, ಅದನ್ನ ರದ್ದು ಮಾಡ್ತು. ಒಟ್ಟಾರೆ ಈ ಸರ್ಕಾರ ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ. ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಸ್ಟ್ಯಾಂಡ್ ಸ್ಟಿಲ್, ಸ್ಥಗಿತವಾಗಿ ಹೋಗಿದೆ. ಈ ಹಿನ್ನೆಲೆಯಲ್ಲಿ ಈ ಸರ್ಕಾರ ಏನಿದೆ ಇದು ಒಂದು ರೀತಿ ರೈತ ವಿರೋಧಿ, ಜನ ವಿರೋಧಿ, ಕಾರ್ಮಿಕ ವಿರೋಧಿ, ಎಲ್ಲ ಜನರ ಸಂಪೂರ್ಣ ವಿಶ್ವಾಸವನ್ನ ಕಳೆದುಕೊಂಡಿದೆ. ಸಿದ್ದರಾಮಯ್ಯ ಅವರು ಕೂಡ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅವರ ಹಾವಭಾವ ನೋಡಿದ್ರೆ, ಅವರ ನಡವಳಿಕೆ ನೋಡಿದ್ರೆ, ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿದ್ರೆ ಅನ್ಸುತ್ತೆ ಇಲ್ಲ ಇಷ್ಟೊಂದು ಹಣಕಾಸಿನ ತೊಂದರೆನಲ್ಲಿ ಅಭಿವೃದ್ಧಿ ಮಾಡಕ್ ಆಗಲ್ಲ ಅನ್ನುವಂಥದ್ದು. ಹಾಗಾಗಿ ಒಂದೇ ಅಸ್ತ್ರ ಏನಪ್ಪಾ ಅಂದ್ರೆ ಬೆಲೆಯನ್ನ ಹೆಚ್ಚು ಮಾಡೋದು. ಹಾಗಾಗಿ ಬೆಲೆಯನ್ನ ಏರಿಸ್ತಾನೆ ಇದ್ದಾರೆ. ಈವನ್ ನಾನು ಅವ್ರ ಬಗ್ಗೆ ಗೌರವನೂ ಇತ್ತು. ಯಾರು ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರು ಕೂಡ ಸ್ಟ್ಯಾಂಪ್ ಡ್ಯೂಟಿನ ಹೆಚ್ಚು ಮಾಡಿದ್ರು, ಬಾಂಡ್ಗಳ ಶುಲ್ಕವನ್ನ ಹೆಚ್ಚು ಮಾಡಿದ್ರು, ಆಲ್ರೆಡಿ ಸರ್ಕಾರದ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡತಕ್ಕಂಥ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ರು. ಹೀಗೆ ಈ ಸರ್ಕಾರ ಸಂಪೂರ್ಣವಾಗಿ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ. ಮೊನ್ನೆ MP ಚುನಾವಣೆಯಲ್ಲಂತೂ ಅದರ ಬಿಸಿಯನ್ನ ಜನ ತಾಗಿಸಿದ್ದಾರೆ. 19 ಸೀಟು ಅಂದ್ರೆ ಈ ಸರ್ಕಾರ 20-22 ಸೀಟ್ ಗೆಲ್ತೀವಿ ಅಂತ ಏನ್ ಹೇಳ್ತಾ ಇತ್ತು MP ಚುನಾವಣೆಯಲ್ಲಿ, ಎಲ್ಲಿಗೆ ಬಂದ್ರು ಅಂದ್ರೆ 9. ಅದರೊಳಗೂ ನಮ್ಮ ತಪ್ಪಿನಿಂದಾನೇ 4-5 ಸೀಟ್ ಕಳ್ಕೊಂಡಿದ್ದೀವಿ ಬಿಜೆಪಿನಲ್ಲಿ. ನಾನು ಓಪನ್ ಆಗಿ ಹೇಳ್ತೀನಿ, 4-5 ಸೀಟ್ ನಮ್ಮ ತಪ್ಪಿನಿಂದಾನೇ ಹೋಗಿದೆ. ಸರ್, ಈಗ ರಾಜಣ್ಣ ಅವರು ಪೀಠ ತ್ಯಾಗ ಮಾಡ್ಕೊಡಿ ಅಂದ್ರೆ ಬಿಟ್ಕೊಡಿ ಅಂತ ಹೇಳಿದ್ದು ಸ್ವಾಮೀಜಿ ಅವರಿಗೆ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಅವರು ಸಚಿವರಾಗಿ ಗೊತ್ತಿಲ್ಲ ಯಾವ ಕಾರಣಕ್ಕೆ ಹೇಳಿದ್ದಾರೆ, ಇದರ ಹಿಂದಿನ ಅಜೆಂಡಾ ಏನು, ಯಾರಿಗೆ ಬಿಲವನ್ನ ತೋಡಿದ್ದಾರೆ ಗೊತ್ತಿಲ್ಲ. ಇದೊಂದು ಸ್ವಲ್ಪ ರಾಜಣ್ಣ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರು 24/7 ಪಾಲಿಟಿಷಿಯನ್. ಹಾಗಾಗಿ ಇನ್ನೊಂದು 4 ದಿನ ಕಾದು ಇದಕ್ಕೆ ಉತ್ತರವನ್ನ ಕಂಡುಹಿಡಿಬೇಕಾಗಿದೆ. ನಾನು ಸ್ವಾಮೀಜಿ ಆಗಕ್ಕೆ ರೆಡಿ ಇದ್ದೀನಿ ಅಂತಂದ್ರೆ ಸರ್ವಸಂಗ ಪರಿತ್ಯಾಗಿಯಾಗಿ ಪೀಠಕ್ಕೆ ಕೂರೋದು ಅಂತಂದ್ರೆ ಅಷ್ಟು ಸುಲಭನಾ ಅಂತ ಅದೇ ಹೇಳ್ತಾ ಇದ್ದೀನಲ್ಲ. ರಾಜಣ್ಣ ಅವರು ಹೇಳಿರುವಂತದ್ದಕ್ಕೆ ಯಾವ ವಿಷಯವನ್ನ ಗಮನದಲ್ಲಿಟ್ಕೊಂಡು ಆ ತರ ಹೇಳಿದ್ದಾರೆ. ಈ ಉದಾಹರಣೆಗೆ ಒಂದು ಮಂತ್ರಿ ಪದವಿ ಬೇರೆ, ಆದ್ರೆ ಪೀಠ, ಮಠಾಧೀಶರು ಅಲ್ಲಿ ಸ್ವಾರ್ಥದ ಲವಲೇಶವೂ ಇರಬಾರದು. ಏನೇ ಮಾಡಿದ್ರು ಕೂಡ ಸಮಾಜಕ್ಕೆ ಜನರಿಗೋಸ್ಕರ ಮಾಡಬೇಕು, ತ್ಯಾಗದ
ಅತ್ಯುನ್ನತ ಪ್ರತೀಕ ಯಾವ್ದಪ್ಪ ಅಂತ ಹೇಳಿದ್ರೆ ಸನ್ಯಾಸಿ ಆಗೋದು, ಸ್ವಾಮೀಜಿ ಆಗೋದು. ಹಾಗಾಗಿ ಆ ವಿಷಯಕ್ಕೆ ಬಗ್ಗೆ ಹಿಂಗ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ಹೇಳಬೇಕಾಗತ್ತೆ. ನಾವು ಈ ಸದ್ಯಕ್ಕೆ ಉತ್ತರವನ್ನು ಕೊಡಕ್ ಬಯಸೋದಿಲ್ಲ. ಧನ್ಯವಾದ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.